8ರಿಂದ 13ವರೆಗೆ ಅಧಿಕಾರದಲ್ಲಿದ್ದರು. ಮಿಸ್ಟರ್ ಯಡಿಯೂರಪ್ಪ ಫಸ್ಟ್ ಚೀಫ್ ಮಿನಿಸ್ಟರ್, ಸದಾನಂದ ಗೌಡ ಚೀಫ್ ಮಿನಿಸ್ಟರ್, ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್. ಆವಾಗ ಇದನ್ನ ಕೈಗೆತ್ಕೊಂಡಿಲ್ಲ. ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡಲಿಲ್ಲ. ನಾವು 2013 ಮೇ 13ನೇ ತಾರೀಕು ಅಧಿಕಾರಕ್ಕೆ ಬಂದು, ನಾವು ಅಧಿಕಾರಕ್ಕೆ ಬಂದ ಮೇಲೆ 2013 ಸೆಪ್ಟೆಂಬರ್ನಲ್ಲಿ ನಮ್ಮ ನೀರಾವರಿ ಮಂತ್ರಿಯಾಗಿದ್ದಂತ MP ಪಾಟೀಲ್ ರವರು ಮೀಟಿಂಗ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ 4G ಎಕ್ಸಿಬಿಷನ್ ತಗೋಬೇಕು, DPR ಅನ್ನು ತಯಾರು ಮಾಡಬೇಕು, ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅನ್ನ ಕರೀಬೇಕು ಅಂತೇಳಿ ತೀರ್ಮಾನ ಮಾಡೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ 4G ಎಕ್ಸಿಬಿಷನ್ಗೆ ಮನವಿಯನ್ನ ಮಾಡೋದು. DPR ತಯಾರು ಮಾಡಲಿಕ್ಕೋಸ್ಕರವಾಗಿ ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅನ್ನ ಕರೆದು ಎಲ್ಲ ಪ್ರಾಸೆಸ್ ಮುಗಿದ ಮೇಲೆ ಟೆಕ್ನಿಕಲ್ ಬಿಡ್ ಓಪನ್ ಆಯಿತು, ಫೈನಾನ್ಷಿಯಲ್ ಬಿಡ್ ಓಪನ್ ಆಯಿತು. ಅವೆಲ್ಲ ಒಪ್ಪಿಕೊಂಡ ಮೇಲೆ DPR ತಯಾರಾಯಿತು. 2017 ಜೂನ್ ತಿಂಗಳಲ್ಲಿ DPR 5,912 ಕೋಟಿ ರೂಪಾಯಿಗಳಿಗೆ ತಯಾರಾಗಿ ನಾವು ರೀಜನಲ್ CWC ಆಫೀಸ್ನಲ್ಲಿ ಮಂಡಿಸ್ತು. ಅದನ್ನು CWCಗೆ ಸೆಂಟ್ರಲ್ ವಾಟರ್ ಕಮಿಷನ್ ಅಲ್ಲಿಗೆ ಮಂಡಿಸ್ತು. ಅವರು ಕೆಲವು ಅಬ್ಸರ್ವೇಷನ್ಗಳನ್ನ ಕೇಳಿದ್ರು, ಕೆಲವು ಕ್ಲಾರಿಫಿಕೇಶನ್. ನಾವು ಅದನ್ನೆಲ್ಲ ಕ್ಲಾರಿಫಿಕೇಶನ್ ಅಲ್ಲೆಲ್ಲ ಕೊಟ್ಟು ಜನವರಿ 2019ರಲ್ಲಿ 2017ರಲ್ಲಿ DPR CWC ಕೊಟ್ಟು 2019 ಜನವರಿನಲ್ಲಿ ಎಲ್ಲ ಅಬ್ಸರ್ವೇಷನ್ಗಳಿಗೆ ಉತ್ತರ ಕೊಟ್ಟು, ಆಗ ನೀರಾವರಿ ಮಂತ್ರಿಯಾಗಿದ್ದವರು DK ಶಿವಕುಮಾರ್ ಅವರು. ಅವರು 2013 ಜನವರಿನಲ್ಲಿ ರಿವೈಸ್ಡ್ DPR ಅನ್ನ ಮಂಡಿಸ್ತಾರೆ. 2019 ರಿವೈಸ್ಡ್ DPR ಅನ್ನ ಮಂಡಿಸ್ತಾರೆ. ಅದು ಸುಮಾರು 9,000 ಕೋಟಿ ರೂಪಾಯಿಗಳು. DPR ಅಂದ್ರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಅದನ್ನೇ ಸೆಂಟ್ರಲ್ ಗವರ್ಮೆಂಟ್ನವರು ಫಿಸಿಬಿಲಿಟಿ ರಿಪೋರ್ಟ್ ಅಂತ ಕರೀತಾರೆ, ನಮ್ಮಲ್ಲಿ DPR ಅಂತ ಕರಿತೀವಿ. ನಮ್ಮ ಕಾಲದಲ್ಲಿ ಎಲ್ಲೂ ಕೂಡ ವಿಳಂಬ ಆಗಿಲ್ಲ. ಆಮೇಲೆ 2007ರಲ್ಲಿ ನಮಗೆ ತಮಿಳುನಾಡಿಗೆ, ಪಾಂಡಿಚೇರಿಗೆ, ಕೇರಳಕ್ಕಿದ್ದಂತ ವಾಟರ್ ಡಿಸ್ಪ್ಯೂಟ್